ಉಸ್ ಉಸ್ ಉಸ್. ಇದೇನ್ರಿ ಶೇಖರಪ್ಪರ, ಮುಖಾನ ಬೇವಿನ ಕಷಾಯ ಕುಡ್ದವರು ಮಾಡ್ಕೊಂತಾರಲ್ಲ ಹಂಗ್ ಮಾಡ್ಕೊಂಡಿದ್ದೀರಾ? ಏನಾಯ್ತು ನಿಮ್ಗೆ ಆಗ್ಬಾರ್ದಂಥದ್ದು ಹೇಳ್ರಿ. ಮುಗೀತಪ್ಪ, ಮುಗೀತು, ಇನ್ನು ನಮ್ಮೆಲ್ಲರ ಕಥೆನೂ ಮುಗೀತು. ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಬಂದ್ ಆಗ್ತಾವಂತೆ, ಅದಕ್ಕೆ ಮುಖ ಹಿಂಗಾಗ್ಬಿಟ್ಟೈತೆ. ಇನ್ನೇನು ಮಾಡೋಕ್ಕಾಗಲ್ಲ, ಮುಗೀತು ನಮ್ಮ ಕತೆಗಳೆಲ್ಲ ಮುಗಿದೋತಪ್ಪ. ಹ್ಞೂ ಅಲ್ಲೆಲ್ಲೆಲ್ಲೆಲ್ಲೆ, ಏನಣ್ಣ ಇಂಥ ಸಮಾಚಾರ ಹೇಳ್ತಿದ್ದೀನಿ ನೀವು? ಹಾಂ, ಗ್ಯಾರಂಟಿಗಳೆಲ್ಲ ಬರ್ತಾ ಇದಾವತ್ಲಾಗೆ, ನೀ ನೋಡ್ರೆ ಹಿಂಗಂತಿದ್ಯಾ? ಏನು ಸಮಾಚಾರ? ರೀ 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 ಶೇಖರಪ್ಪರೇ, ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಬಂದಾಗ್ತವಂತ ಹೇಳ್ತಾರೆ ಯಾರು? ಫಸ್ಟ್ ಅದನ್ನ ಹೇಳ್ರಿ ನೀವು. ಸುಮ್ಮನೆ ನೀವು ಹುಳ ಬಿಟ್ಕೊಂಡು ಇನ್ನೊಬ್ರಿಗೆ ಹುಳ ಬಿಡೋದು ಸರಿಯಲ್ಲ ನೋಡ್ರಿ ಇದು. ಫಸ್ಟು ಏಕಾಏಕಿ ಹಿಂಗೆ ಮಾತಾಡೋಣ ಬಿಡ್ರಿ ನೀವು. ಕೂಲಂಕುಷವಾಗಿ ನೀವು ಚರ್ಚೆ ಮಾಡ್ಬೇಕು. ಫಸ್ಟ್ ತಿಳ್ಕೋಬೇಕು, ಆಮೇಲೆ ಬಂದ್ಬಿಟ್ಟು ಹೇಳ್ಬೇಕು. ಹಿಂಗೆ ಏಕಾಏಕಿ ಡಗ್ ಡಗ್ ಅಂತ ಸುದ್ದಿನ ತಂದುಬಿಟ್ರೆ ನೀವು. ಮೊದಲೇ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತದವೆ. ಏನು ಚರ್ಚೆ ಮಾಡೋದು ಕೊಟ್ರೇಶ? ಏನು ಚರ್ಚೆ ಮಾಡೋದು ಅತ್ಲಾಗೆ? ಗೃಹಲಕ್ಷ್ಮಿದು 3 ತಿಂಗಳಿಗೆ ಒಂದ್ಸರಿ ಏನೋ ದುಡ್ಡು ಗಿಡ್ ಹಾಕ್ತವ್ರೆ. ಬಸ್ಸು ಏನೋ ಹೆಣ್ಮಕ್ಳಿಗೆ ಫ್ರೀ ನಡೀತೈತೆ. ಯುವನಿಧಿನೂ ಅಷ್ಟೇ ಏನೋ ನಡೀತೈತೆ, ಹಂಗೋ ಹಿಂಗೋ ಏನೋ ನಡೀತೈತೆ. ಈ ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಹೆಣ್ಮಕ್ಳೆಲ್ಲ ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ದುಡ್ಡುಗಳನ್ನ ಹಾಕಿ ಬರ್ತಿದ್ದಾರೆ ಉಂಡಿಗೆ. ಹಂಗಾಗಿ ದೇವಸ್ಥಾನದ ಕಲೆಕ್ಷನ್ಗಳೇನೋ ಚೆನ್ನಾಗಿ ಆಗ್ತಿದ್ದಾವೆ. ಇನ್ನು ಅವೆಲ್ಲ ನಿಂತೋಗೋ ಸಾಧ್ಯತೆ ಐತೆ ಅಂತ ಹೇಳ್ತಿ ಮಾತಾಡ್ತಿದ್ರಪ್ಪ. ನನಗೆ ಕೇಳಿ ಜೀವ ಜಲ್ಲಂದೋಯ್ತು. ಕರೆಂಟ್ ಬಿಲ್ಲು ಅಷ್ಟೇ, ಕರೆಂಟ್ ಬಿಲ್ಲು ನಮ್ಗೆ ಹೆಂಗೋ ಫ್ರೀ ಬರ್ತೈತೆ, ಅದನ್ನು ನಿಂತೋಗುತ್ತೆ. ಹೆಂಗೋ ಖುಷಿಯಾಗಿ ಎಲ್ಲ ನಡೀತಿತ್ತು, ಇನ್ನೆಲ್ಲವೂ ಬಂದಾಗುತ್ತೇನಪ್ಪ. ನೀನು ಇಲ್ದಿರೋವೇ ಹುಳ ಬಿಟ್ಕೊಂಡು ನನಗೂ ಹುಳ ಬಿಡಕ್ ಬರ್ಬೇಡ ನೀನು. ಏನಾಯ್ತು ನೆಟ್ಗಳಂಗಿದ್ರೆ ಹೇಳು, ಇಲ್ಲ ಸುಮ್ಮನೆ ಅತ್ಲಾಗ ಸೇರ್ಕೊಂಡು ಹೋಗತ್ಲ ಮನೆ ಕಡೆ. ಉಂಕಣ ಶೇಖರಿ, ನೀನು ಹೇಳೋದಾದ್ರೆ ಸರಿಯಾಗಿಳು. ಸುಮ್ಮನೆ ಇಲ್ದಾವೆಲ್ಲ ಹುಳ ಬಿಟ್ಬಿಟ್ಟು ನಮಗೂ ತಲೆ ಕೆಡಿಸ್ಬೇಡ ನೀನು. ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಕುದ್ರಂತೆ, ಹಂಗಾಯ್ತು ನಿಮ್ಮಿಬ್ಬರ ಕತೆನ. ನಿನ್ನೆ ಕೊಪ್ಪಳದ ಹತ್ರ ಕಾಕ್ನೂರು ಬರ್ತಲ್ಲ, ಅಲ್ಲಿ ಲಾವಣಿಲಿ ಕಾರ್ಯಕ್ರಮ ನಡೆದೈತೆ. ರೈತರೊಬ್ಬರು ಕೇಳಿದ್ರಂತೆ, ಶಾಸಕರು ಇದಾರಲ್ಲ ಬಸವರಾಜ ರಾಯರೆಡ್ಡಿ ಅವ್ರಿಗೆ ಕೇಳಿದ್ರಂತೆ, ಸ್ವಾಮಿ ನಮ್ಮ ಊರಿಗೆ ಹೊಲಕ್ಕೆ ರೋಡ್ ಮಾಡಿಸ್ಕೊಡ್ರಿ ಅಂತ ಕೇಳಿದ್ರಂತೆ. ಅತ್ಲಾಗೆ ಅವ್ರು ಏನಂದ್ರೆ ಬೇಡ, ಮಾಡಿಸ್ಕೊಡ್ತೀವಪ್ಪ, ಆದರೆ ರಸ್ತೆಗೆ ಮಾಡಿಸ್ಕೊಟ್ರೆ ಇವಾಗಿರೋ ಗ್ಯಾರಂಟಿಗಳೆಲ್ಲ ಬಂದಾಗ್ತವೆ. ಅಕ್ಕಿನೂ ಸೇರಿ ಎಲ್ಲ ಗ್ಯಾರಂಟಿಗಳು ಬಂದಾಗ್ತವೆ. ನಿನಗೆ ರೋಡ್ ಬೇಕಾ ಗ್ಯಾರಂಟಿ ಬೇಕಾ ಕೇಳು, ತೀರ್ಮಾನ ಮಾಡ್ತಾನೆ ನೀನು ಅಂತ ಹೇಳಿದ್ರಂತೆ ಆ ರೈತಂಗೆ. ಸಮಯ ಅತ್ಲಾಗೆ ಗ್ಯಾರಂಟಿನೇ ಇಲ್ಲಿ ಬಿಡ್ರೆ ಸಮಯ ಅತ್ಲಾಗೆ ಅಂತ ಅಂದ್ರಂತೆ. ರೈ ಸುಮ್ಮನೆ ಅತ್ಲಾಗ ಸಾಕು ಅತ್ಲಾಗೆ. ಯಾವ ಗ್ಯಾರಂಟಿನೂ ನಿಲ್ಲಲ್ಲ, ಏನೂ ನಿಲ್ಲಲ್ಲ. ಅದೇ ಬಸವರಾಜ ರಾಯರೆಡ್ಡಿ ಅವರು ಎಂಥದೇ ಕಷ್ಟ ಬಂತಂದ್ರು ನಾವು ಗ್ಯಾರಂಟಿಗಳನ್ನ ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಗ್ಯಾರಂಟಿಗಳು ಇದಾವಲ್ಲ, ಅವು ಬಡವರ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆನ ಕಾಪಾಡುತ್ತೆ. ಹಂಗಾಗಿ ಈ ರಾಜ್ಯ ಸರ್ಕಾರ ಏನೇ ಮಾಡಿದ್ರು, ಏನು ನಿಲ್ಸಿದ್ರು ಗ್ಯಾರಂಟಿ ಮಾತ್ರ ನಿಲ್ಸಲ್ಲ. ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆಲ್ಲ ತೊಂದರೆ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಹೆಣ್ಮಕ್ಳಿಗೆ ಅನುಕೂಲ ಆಗೈತೆ. ಇನ್ನು ಗೃಹಲಕ್ಷ್ಮಿ 2000 1 ತಿಂಗಳು ರೇಷನ್ಗೆ ಆಗೈತೆ. ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಹೋಗ್ಕೊಂಡು ಹೊತ್ಲಾಗೆ ಕೈಯಲ್ಲಿ ಎಷ್ಟಿರೋ ತಕ್ಷಣ ದೇವಸ್ಥಾನಕ್ಕೆ ಹಾಕಿ ಬರ್ತಾರೆ. ಅದರಿಂದ ಮುಜರಾ ಇಲಾಖೆಗೆ ದುಡ್ಡು ಆಯ್ತು. ಇನ್ನು ರಾಜ್ಯದ ಖಜಾನೆ ಜಾಸ್ತಿನೇ ಆಗ್ತೈತೆ. ಹಂಗೂ ಹಿಂಗೂ ಮಾಡಿ ಅಲ್ಲಲ್ಲಿ ಇವಾಗ ಸೇತುವೆ ಕಟ್ಟಕ್ಕೆ, ಮತ್ತಿನೇನಪ್ಪ ಸಮುದಾಯ ಭವನ ಕಟ್ಟಕ್ಕೆ, ಚರಂಡಿ ಮಾಡ್ಸಕ್ಕೆ, ರೋಡ್ ಮಾಡ್ಸಕ್ಕೆ ಸ್ವಲ್ಪನೇ ರಾಜ್ಯ ಸರ್ಕಾರ ಏನು ಮಾಡ್ತೈತೆ, ಅನುದಾನ ಕೊಡ್ತೈತೆ. ಇನ್ನೇನ್ರಿ ಬೇಕು? ಪಕ್ಷಾತೀತವಾಗಿ, ಬರೀ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳಿಗೂ ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ರಾಜ್ಯ ಸರ್ಕಾರ ಕೊಡ್ತೈತೆ ಅನುದಾನನ. ಇನ್ನೇನು ಬೇಕತ್ತಾಗೆ ಎಲ್ಲ ಕಡೆ ಅಭಿವೃದ್ಧಿಗೆ ಈಗಲೂ ಇನ್ನೂ ಶ್ರಮಿಸ್ತೈತೆ. ಒಟ್ಟು ಅಭಿವೃದ್ಧಿ ಕೆಲಸಗಳು ಇನ್ನು ಆಗ್ತವೆ. ಅದು ಬಿಟ್ಟು ನಮ್ಮ ಕತೆ ಮುಗೀತು, ನಮ್ಮ ಬದುಕು ಬಂದಾಯಿತು, ಗ್ಯಾರಂಟಿ ಬಂದಾಯಿತು. ನೀನು ಹುಳ ಬಿಟ್ಕೊಳ್ತಲೇ ಬೇರೆಯವರಿಗೆ ಹುಳ ಬಿಡೋದನ್ನ ಬಿಡು. ನೆಮ್ಮದಿಯಾಗಿರು, ಹೊಟ್ಟೆ ತುಂಬ ಊಟ ಮಾಡು, ಚೆನ್ನಾಗಿ ಕೆಲಸ ಮಾಡು, ಕಣ್ ತುಂಬ ನಿದ್ದೆ ಮಾಡು. ಬರ್ರಿ, ಅಲ್ಲಿ ಯಾರೋ ಕೂಗ್ತಾವ ನೋಡಲ್ಲಿ, ಬಾಬಾ ಅಂತ ಅಲ್ಗೊಂಡು ಬರ್ರಿ. ಬಂದ್ವಿ ತಡೀರಿ, ನಡಿಯೋಣ ಹೋಗೋಣ, ಒಂದೇ ಸಮ ಕೂಗಾಡ್ತವ್ರೆ. ಅಯ್ಯ, ಈ ಹುಡುಗ ಇದ್ಯಾಕೆ ಹಿಂಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡೈತೆ? ಹಿಂಗ್ ತಿಂದ ಮಗನಂಗೆ? ಯಾಕೆ ಹಂಗೆ ಮುಖ ಮಾಡ್ಕೊಂಡೈತೆ ಅಂತಂದ್ರೆ ಅದೇ ಯಾರೋ ಹುಳ ಬಿಟ್ಬಿಟ್ಟವ್ರೆ. ಗ್ಯಾರಂಟಿ ಸ್ಕೀಮ್ ಬಂದಾಗ್ಬಿಡುತ್ತೆ, ನಮ್ಮ ಜೀವನ ಮುಗೀತು, ನಮ್ಮ ಕಾಲ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ಯಾರೋ ಹೇಳ್ಬಿಟ್ಟವ್ರೆ. ಅದನ್ನ ತಲೆ ಹಾಕೊಂಡ್ಬಿಡೈತೆ ಈ ಶೇಖರಣ. ಅದಕ್ಕೆ ಮುಖ ಹಿಂಗಾಗೈತೆ.
ಕಣಜ್ಜಿ, ನಾನು ಹೇಳೋದು ಈ ಕೊಟ್ರೇಷನ್ಗೆ ಆಟ ಆಗ್ಬಿಟ್ಟೈತೆ. ನನಗೆ ತಲೆಗೆ ಹುಳ ಬಿಟ್ಟಂಗೆ ಆಗ್ಬಿಟ್ಟೈತೆ ಕಣಜ್ಜಿ. ಎಲ್ಲಿ ಏನಾಗ್ಬಿಡ್ತಾವ ಅಂತ ಹೇಳ್ಬಿಟ್ಟು ನನಗೆ ಜೀವ ಜಲ್ಲಂತೈತೆ. ತಡ್ಕೊಳಕ್ಕಾಗ್ತಿಲ್ಲ ಜೀವ. ಏಯ್ ಮುಚ್ಚಬಾಯಿ ಅವನೊಂದು ಸಾಕು. ಗ್ಯಾರಂಟಿಗಳೆಲ್ಲ ಬಂದ್ ಆಗ್ತಾವಂತೆ ಬಂದು. ಗ್ಯಾರಂಟಿಗಳು ಬಂದಾಗಿದ್ರೆ ಗೃಹಲಕ್ಷ್ಮಿ ನಾವು ಮೂರು ಕಂದುಗಳೆಲ್ಲ ಬಂದ್ವಲ್ಲಪ್ಪ, ಅವನ್ನ ಯಾಕೆ ನಿಲ್ಲಿಸ್ಬೇಕಾಗಿತ್ತು? ಯಾಕೆ ನಿಲ್ಲಿಸಿಲ್ಲ? ಫ್ರೀ ಬಸ್ಗಳು ಓಡಾಡ್ತಾನೆ ಇದ್ದಾವೆ. ಹೆಣ್ಮಕ್ಳು ಆಧಾರ್ ಕಾರ್ಡ್ ತೋರಿಸೋದು, ಟಿಕೆಟ್ ತಗೊಂಡು ಪ್ರಯಾಣ ಮಾಡೋದು ಎಲ್ಲ ನಡೀತಾನೆ ಐತೆ. ಇನ್ನೇನು ಬೇಕು? ಅಷ್ಟು ಬೇಡಪ್ಪ. ಇವತ್ತಿಗೂ ನಮ್ಮನೆ ಕರೆಂಟ್ ಬಿಲ್ಲು ₹1 ಬರ್ತಿಲ್ಲಪ್ಪ. 0 ಬರ್ತೈತೆ. ಇನ್ನೇನು ಬೇಕು ನಿನಗೆ? ಅಕ್ಕಿ ಬೇರೆ ಕೊಡ್ತೈತೆ. ಊಟ ಮಾಡ್ಕೊಂಡಿರಿ ಆರಾಮಾಗಿ ಅಂತ ಹೇಳ್ಬಿಟ್ಟು. ಈ ಥರ ಗ್ಯಾರಂಟಿ ಇನ್ನೆಲ್ಲ ಐತಪ್ಪ ಹೇಳಪ್ಪ ನೋಡೋಣ. ಅದ್ಲಾಗೆ ಸುಮ್ಮನೆ ಇಲ್ದಿರ ಹುಳ ಬಿಟ್ಕೊಂಡು ಸಣ್ಣಗೆ ನಾಗ್ಬಿಟ್ಟು ಆಮೇಲೆ ಯಾವ ಗ್ಯಾರಂಟಿಗಳು ಬಂದಾಗಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತವೆ. ನೀನು ಗಾಬರಿ ಆಗ್ಬೇಡ, ಇನ್ನೊಬ್ರನ್ನ ಗಾಬರಿ ಮಾಡಕ್ಕೆ ಬಿಡಬೇಡ. ಈ ಗ್ಯಾರಂಟಿಗಳು ಇನ್ನು ಮುಂದುವರ್ಕೊಂಡು ಹೋಗ್ತವೆ. ಇನ್ನು ಹೊಸ ಹೊಸ ಗ್ಯಾರಂಟಿಗಳು ಬೇಕಾದ್ರೆ ಬರ್ತವೆ. ಇರೋವು ಬಂದಾಗಲ್ಲ, ಸುಮ್ಮನಿರು, ನೀನು ಗಾಬರಿ ಆಗ್ಬೇಡ. ಕೇಳ್ಕೊಂಡೆ ನಾನು ಪುಟ್ಟಂಗಜ್ಜಿ ಹೇಳಿದ್ಮೇಲೆ ಮುಗಿದೋಯ್ತತ್ಲಾಗೆ. ಯಾವ ಗ್ಯಾರಂಟಿಗಳು ಬಂದಾಗಲ್ಲ, ನೀನು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕಣ್ ತುಂಬ ನಿದ್ದೆ ಮಾಡ್ಕೊಂಡು ಸಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಂಡು ಜೀವನದಾಗ ಆರಾಮಾಗಿರ್ಬೇಕು ನೀನು. ನೋಡು, ಈಗ ಮಕ್ಕ ಮಾಡ್ಕೊಂಡಿದ್ದಲ್ಲ, ಹಿಂಗೆ ಮಕ್ಕ ಮಾಡ್ಕೊಂಡು ಇರ್ಬಾರ್ದು ನೀನು. ಯಾವಾಗ ಖುಷಿಯಾಗಿರ್ಬೇಕು. ಯಾವತ್ತೂ ಆಗೋದಕ್ಕೆ ಇವಾಗ ನೀನು ವ್ಯಥೆ ಪಡೋದು ಬೇಡ. ಎಲ್ಲ ಮುಂದೆ ಬರ್ತಾವಲ್ಲ ದಿನಗಳು, ಅವು ಇದಕ್ಕಿಂತ ಚೆನ್ನಾಗಿರ್ತವೆ. ನೀನು ಹಿಂಗೆಲ್ಲ ಮಾಡ್ಕೋಬೇಡ ನೋಡಿ ನೀನು. ನಿನ್ನ ಮಗ ನೋಡ್ರೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾರೋ ಹೇಳ್ಬಿಟ್ಟಂತೆ, ಈತ ಕೇಳ್ಬಿಟ್ಟಂತೆ. ನಿಂಗಾರ ತಲೆ ಬಿಡಬೇನಪ್ಪ ಶೇಖರಿ. 150-200 ಕುರಿಗಳು ಇಟ್ಕೊಂಡಿದ್ಯಾ, ನೀನ್ ಯಾಕೆ ಹೆದರ್ಬೇಕು? 17 ನೀನು ಗಾಬರಿ ಆಗೋದಾದ್ರೆ ನಿನ್ನ ನೋಡಿ ಇನ್ನೊಂದು ಜನ ಗಾಬರಿ ಆಗ್ತಾರೆ. ಅವಕ್ಕೆಲ್ಲ ನೀನು ಅವಕಾಶ ಕೊಡಬಾರ್ದು, ಸುಂದರು. ಈ ಕೆಂಚಪ್ಪರ್ ನೋಡು, ತಲೆ ಏನು ಬರಲಿ ಬಿಡ್ಲಿ, ಆಕಾಶನೇ ತಲೆ ಮೇಲೆ ಬೇಕಾದ್ರೆ ಬೀಳಲಿ, ಎಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿರ್ತಾನೆ ನೋಡು, ಹಾಗೆ ನೀನಿರ್ಬೇಕು. ಸರಿ ಕಣಜ್ಜಿ, ಆಯ್ತು, ಹಂಗೆ ಇರ್ತೀನಿ. ಮುಖನ ಚೆನ್ನಾಗಿ ಇಟ್ಕೊಂತೀನಿ ಬಿಡು. ಹಿಂಗೆ ತಿಂದು ಮಗನಂಗೆ ಇಟ್ಕೊಂಬಲ್ಲ ನೋಡು, ಹೆಂಗ್ ನಗ್ತಿ ನೋಡಿ ಇವಾಗ. ಅದು ಜನ ಹಿಂಗಿರ್ಬೇಕು ಯಾವಾಗಲೂ ಮುಖ. ಹಿಂಗೆ ಖುಷಿಯಾಗಿ ತುಡಿಗಳು ಅಳ್ಕೊಂಡಿರ್ಬೇಕು. ಚೆನ್ನಾಗಿ, ಆವಾಗಲೇ ಮನ್ಸಿಗೆ ನೆಮ್ಮದಿ, ಮೈಂಡಿಗೆ ಖುಷಿ ಆಗುತ್ತೆ. ಇಲ್ದಿರೋ ವಿಚಾರಗಳನ್ನ ತಲೆ ಹಾಕೊಂಡು ವ್ಯಥೆ ಪಡಬಾರ್ದು. ಜೀವನದಾಗ ಖುಷಿಯಾಗಿರ್ಬೇಕು. ಆಗೋದೆಲ್ಲ ಆಗಲಿ, ಹೋಗೋದೆಲ್ಲ ಹೋಗ್ಲಿ ಅಂದ್ಕೊಂಡು. ನೀವು ಅಷ್ಟೇ ವ್ಯಥೆ ಪಡಬೇಡ್ರಿ. ಗ್ಯಾರಂಟಿಗಳೆಲ್ಲ ಬಂದೇನಾಗಲ್ಲ. ಗ್ಯಾರಂಟಿಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತವೆ. ನೀವು ಅಷ್ಟೇ ಚೆನ್ನಾಗೇ ಇರ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.